ನಮಸ್ಕಾರ ಎಲ್ಲರಿಗೂ ಪರಿ ಫ್ಯಾಷನ್ಗೆ ಸ್ವಾಗತ ರೀ. ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಪ್ಯಾನಲ್ ಡ್ರೆಸ್ ಮಾಡ್ಬೇಕು ಅಂದ್ಕೊಂಡ್ರಿ. ಇದೊಂದು ಸಾರಿಯಿಂದ ಇದು ಸಾರಿ, ಇದು ಹಾಫ್ ನೆಟ್ ಐತ್ರಿ, ಹಾಫ್ ಜಾರ್ಜೆಟ್ ಫ್ಯಾಬ್ರಿಕ್ ಐತಿ. ಇದು ಸಾರಿ ಬಾರ್ಡ್ರ್, ಇದನ್ನು ನಾನು ಸಪ್ರೇಟ್ ಮಾಡ್ಕೊಳಕತ್ತೀನಿ ಬಾರ್ಡ್ರ್. ಆಮೇಲೆ ಇದು ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಇದನ್ನು ಎಂಬ್ರಾಯ್ಡ್ರಿ ಪೀಸಸ್ ಅಷ್ಟೇ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟಿಗೆ ಪ್ಯಾನಲ್ಸ್ ರೆಡಿ ಮಾಡ್ತೀನಿ. ಇದು ನೆಟೆಡ್ ಪಾರ್ಟ್, ಈ ನೆಟೆಡ್ ಪಾರ್ಟ್ನ ನಾನು ಸಪ್ರೇಟ್ ಮಾಡ್ಕೊಳಕತ್ತೀನಿ. ನೀವು ನೋಡ್ರಿ, ಇದು ಉಳಿದಿರೋಂಥದ್ದು, ಇದು ಲೇಸ್ ಇದೆ ಕಟ್ ಮಾಡಿರೋದು. ಆಮೇಲೆ ಇದು ಜಾರ್ಜೆಟ್ ಫ್ಯಾಬ್ರಿಕ್ ಸಾರಿ. ಇದು ಈ ರೀತಿ ನಾನು ಪ್ಯಾನಲ್ ಮಾಡಿ ವೆಸ್ಟ್ ರೌಂಡ್ ಡಿವೈಡೆಡ್ ಬೈ ಪ್ಯಾನಲ್ಸ್ ಪ್ಲಸ್ 1 ಇಂಚಸ್. ವೆಸ್ಟ್ ರೌಂಡ್ ಎಷ್ಟಿರುತ್ತೆ ಅದಕ್ಕೆ ನಮ್ಗೆ ಎಷ್ಟು ಪ್ಯಾನಲ್ಸ್ ಬೇಕೋ ಅಷ್ಟು ಪ್ಯಾನಲ್ಸ್ನ ಡಿವೈಡೆಡ್ ಮಾಡ್ಕೋಬೇಕು. ಪ್ಲಸ್ 1 ಇಂಚಸ್ ಮಾರ್ಜಿನ್ ನಮಗೆ. ಆಮೇಲೆ 5 to 10 ಇಂಚಸ್ ನಾವು ವಿಡ್ತ್ ತೊಗೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಈ ರೀತಿ ಪ್ಯಾನಲ್ಸ್ ರೆಡಿ ಆಗ್ತವೆ. ಈ ಪ್ಯಾನಲ್ಸ್ನ ಒಂದಕ್ಕೊಂದು ನಾವು ಜಾಯಿಂಟ್ ಮಾಡಬೇಕು. ಫ್ರಂಟ್ 6 ಪ್ಯಾನಲ್ಸ್, ಆಮೇಲೆ ಬ್ಯಾಕ್ 6 ಪ್ಯಾನಲ್ಸ್, ಟೋಟಲ್ 12 ಪ್ಯಾನಲ್ಸ್ನ ರೆಡಿ ಮಾಡ್ಕೊಳಕತ್ತೀನಿ. ಇದು ನೋಡ್ರಿ, ಈಗ ಎರಡು ಪ್ಯಾನಲ್ಸ್ ನಾನು ಜಾಯಿಂಟ್ ಮಾಡೀನಿ. ಇದು 3ನೇ ಪ್ಯಾನಲ್. ಇದೇ ಥರ ನಾನು ಫ್ರಂಟಿಗೆ 6 ಪ್ಯಾನಲ್ಸ್ನ ಜಾಯಿಂಟ್ ಮಾಡ್ಕೊಳಕತ್ತೀನಿ. ಒಂದಕ್ಕೊಂದು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಕೊನೆವರೆಗೂ. ನೋಡ್ರಿ, ಈ ಥರ ಬರ್ತದೆ. ಇವು ಫ್ರಂಟ್ 6 ಪ್ಯಾನಲ್ಸ್, ಆಮೇಲೆ ಇದು ಬ್ಯಾಕ್ 6 ಪ್ಯಾನಲ್ಸ್, ಎರಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಸೈಡ್ನ ನಾವು ಜಾಯಿಂಟ್ ಮಾಡಬೇಕು. ಫ್ರಂಟ್ದು ಬ್ಯಾಕ್ದು ಎರಡು ಸೈಡ್ನ ನಾವು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದಾಗ ಈ ರೀತಿ ಬರುತ್ತೆ. ಹಾಗೆ ಇದು ಸರ್ಕಲ್ಗೆ ನಾನು ಉಳಿದಿರುವಂಥ ಲೇಸ್ನ ತಗೊಂಡಿದ್ವಲ್ಲ ಸಾರಿದು, ಆ ಲೇಸ್ನ ನಾನು ಸರ್ಕಲ್ ರೆಡಿಯಾಗಿರ್ತದೆ ಪ್ಯಾನಲ್ಸ್ದು, ಅದಕ್ಕೆ ನಾನು ಇದನ್ನ ಅಟ್ಯಾಚ್ ಮಾಡ್ಕೊಳಕತ್ತೀನಿ ಪ್ಯಾನಲ್ಸ್ಗಳಿಗೆ. ನೋಡಿರಿ, ಈ ಥರ ಬರ್ತದೆ. ಆಮೇಲೆ ಉಳಿದಿರೋಂಥ ಸಾರಿಗೆ ಇದ್ರ ಫಾಲ್ ನಾನು ತೆಗೆದಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಹೆವಿಯಾಗಿ ಲುಕ್ ಬರ್ತದೆ ಅಂತ ಹೇಳಿ. ಸೊ ಅದನ್ನ ಸಾರಿ ಫಾಲ್ನ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳಕತ್ತೀನಿ. ನೋಡಿರಿ, ಈ ಥರ ನೀಟ್ ಫಿನಿಶಿಂಗ್ ಬರ್ತದೆ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಹೆವಿ ಲುಕ್ ಬರ್ತದೆ ಮತ್ತು ನೀಟ್ ಫಿನಿಶಿಂಗ್ ಬರ್ತದೆ. ಈಗ ನಾವು ಬಾಡಿ ಪಾರ್ಟ್ನ ರೆಡಿ ಮಾಡ್ಕೊಂಡು 2 ಇಂಚಸ್ ನೆಕ್, ಆಮೇಲೆ 2.5 ಇಂಚಸ್ ಶೋಲ್ಡ್ರ್, ಯಾಕೆ 3 ಇಂಚಸ್ ನೆಕ್ ಡೀಪ್ ತೊಗೊಳಕತ್ತೀನಿ. ನೆಕ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಆರ್ಮೋಲ್ ಡೆಪ್ತ್ 4.5 ಇಂಚಸ್, ಆಮೇಲೆ ಚೆಸ್ಟ್ 6 ಪ್ಲಸ್ 2 ಇಂಚಸ್, ಅದು ನಮಗೆ ಎಕ್ಸ್ಟ್ರಾ ಸ್ಟಿಚಸ್. ಆಮೇಲೆ ಬಾಡಿ ಲೆಂತ್ 8.5 ಇಂಚಸ್. ಆಮೇಲೆ ವೆಸ್ಟ್ ರೌಂಡ್ ಡಿವೈಡೆಡ್ ಬೈ 4 5.5 ಪ್ಲಸ್ 2 ಇಂಚಸ್ ಈಸ್ ಈ ಥರ ಮಾರ್ಕ್ ಮಾಡ್ಕೊಳಕತ್ತೀನಿ. ಆಮೇಲೆ 1 ಇಂಚಸ್ ಆರ್ಮ್ ಕರ್ವ್, ಆಮೇಲೆ 0.25 ಸ್ಲೈಡ್ ಸ್ಲೋಪ್, ಶೋಲ್ಡರ್ ಸ್ಲೋಪ್ 0.25 ಇಂಚಸ್ ತೊಗೊಳಕತ್ತೀನಿ ನಾನು. ಇನ್ನು 0.5 ತನಕ ತೊಗೋಬೋದು ಆ್ಯಸ್ ಯುವರ್ ವಿಶ್. ಬ್ಯಾಕ್ ನೆಕ್ ಡೆಪ್ತ್ 1.75 ತೊಗೊಳಕತ್ತೀನಿ. ಇದು ನಿಮ್ಮ ಇಷ್ಟ. 3 ಇಂಚಸ್ವರೆಗೂ ನಾವು ತೊಗೋಬೋದು. ಇದನ್ನು ಕಟ್ ಮಾಡ್ಕೊತೀನಿ. ಈಗ ಇದು ಕಟ್ ಮಾಡ್ಕೊಳ್ಳೋಂಥ ಪೀಸು. ಇದನ್ನ ಫ್ರಂಟ್ ಬ್ಯಾಕ್ ಸಪ್ರೇಟ್ ಮಾಡ್ಕೊಂಡು ಫ್ರಂಟ್ ನೆಕ್ ಕಟ್ ಮಾಡ್ಕೊಂಡು, ಹಾಗೆ ಫ್ರಂಟ್ ಆರ್ಮೋಲ್ಗೆ 0.5 ಇಂಚ್ ಇನ್ಸೈಡ್ ನಾವು ಕಟ್ ಮಾಡ್ಕೋತೀವಿ. 0.5 ಮೆಜರ್ಮೆಂಟ್. ಇದು ಎಲ್ಲದಕ್ಕೂ ಒಂದೇ ಮೆಜರ್ಮೆಂಟು, 0.5 ಇಂಚಸ್. ಆಮೇಲೆ ನೆಕ್ ರೌಂಡ್ ಕಟ್ ಮಾಡ್ಕೊಳಕತ್ತೀನಿ. ನೋಡಿರಿ, ಈ ರೀತಿ ಫ್ರಂಟ್ ಇದು, ಆಮೇಲೆ ಇದು ಬ್ಯಾಕ್. ಈ ರೀತಿ ನೆಕ್ ರೌಂಡ್ನ ಫ್ರಂಟ್ ನೆಕ್ನ ನಾನು ಸ್ಟಿಚ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ. ಈ ರೀತಿ ಕಟ್ ಮಾಡೋದ್ರಿಂದ ನೀಟ್ ಫಿನಿಶಿಂಗ್ ಬರ್ತದೆ. ನೋಡಿರಿ, ಎಷ್ಟು ನೀಟ್ ಫಿನಿಶಿಂಗ್ ಬರ್ತದೆ. ಉಳಿದಿರೋಂಥದ್ದು ಸಾರಿದು ಉಳಿದಿರೋಂಥ ಸ್ವಲ್ಪ ಬಾರ್ಡ್ರ್ ಇತ್ತು, ಅದನ್ನ ನಾನು ನೆಕ್ಗೆ ಅಟ್ಯಾಚ್ ಮಾಡಾಕತ್ತೀನಿ. ನೆಕ್ ಲುಕ್ ಬರ್ತಂತ ಹೇಳಿ ಇದೊಂಥರ ಗ್ರ್ಯಾಂಡ್ ಫಿನಿಶಿಂಗ್ ಬರ್ತದೆ. ಅದಕ್ಕೆ ಸಣ್ಣದ ಡೋರಿ ಲೇಸ್ ಇರ್ತದಲ್ಲ, ಆ ಲೇಸ್ ತೊಗೊಂಡು ನಾನು ಸ್ಟಿಚ್ ಮಾಡ್ಕೊಳಕತ್ತೀನಿ ಇದನ್ನು ನೆಕ್. ನೋಡ್ರಿ, ಇದು ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಗ್ರ್ಯಾಂಡ್ ಲುಕ್ ಬರ್ತದೆ. ಇದು ಫ್ರಂಟ್ ನೆಕ್. ಸಾರಿದ ಬಾರ್ಡ್ರ್ ಹಚ್ಚೋದ್ರಿಂದ ಇದೊಂಥರ ಲುಕ್ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್. ಅದಕ್ಕೆ ಇದನ್ನ ಚೂಸ್ ಮಾಡ್ಕೊಂಡಿದ್ರೆ. ಇದು ಬ್ಯಾಕ್ ನೆಕ್ ನಾನು ಸ್ಟಿಚ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ. ಇದು ಬ್ಯಾಕ್ ನೆಕ್. ಈ ರೀತಿ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟ್ ಫಿನಿಶಿಂಗ್ ಬರ್ತದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಫಸ್ಟ್ ನಾನು ಎರಡು ಶೋಲ್ಡರ್ಸ್ನ ಒಂದೇ ಮೇಲಿಂದಿಟ್ಟು ಫ್ರಂಟ್ ಸೈಡಿಗೆ ಜೋಡಿಸ್ಕೊಳಕತ್ತೀನಿ. ಆಮೇಲೆ ಇದನ್ನು ಹೊಳಿಸ್ಕೊಂಡು ಇನ್ನೊಮ್ಮೆ ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ಇದು ಸ್ಟಿಚಸ್ ಒಳಗಡೆ ಇರಿಟೇಷನ್ ಆಗೋದಿಲ್ಲ ಮಕ್ಕಳಿಗೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ. ಅದಕ್ಕೆ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳಕತ್ತೀನಿ. ಎರಡು ಸೈಡ್ ಶೋಲ್ಡರ್ಸ್ ನಾನು ಇದೇ ರೀತಿ ಅಟ್ಯಾಚ್ ಮಾಡ್ಕೊಳಕತ್ತೀನಿ. ನೋಡಿರಿ,
ಈ ರೀತಿ ಲುಕ್ ಕಾಣಿಸ್ತದೆ, ಒಳಗಡೆ ಸ್ಟಿಚಸ್ ಕಾಣೋದಿಲ್ಲ ಹಾಗೂ ಮಕ್ಕಳಿಗೆ ಇರಿಟೇಷನ್ ಆಗೋದಿಲ್ಲ. ಇನ್ನು ಆರ್ಮೋಲ್ಗೆ ನಾನು ಅದೇ ಉಳಿದಿರೋಂಥ ಸೈಡ್ ಬಟ್ಟೆನ ಅದನ್ನೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಬೇಕಂದ್ರೆ ಬಾಯ್ ಸ್ಟ್ರಿಪ್ಸ್ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಅದನ್ನ ಏನು ಮಾಡಕತ್ತೀನಿ, ಅದರ ಶೋಲ್ಡರ್ಸ್ನ ಅದ ಅರ್ಬಿಯನ್ನು ಹೊಲಿಸ್ಕೊಂಡು ಸ್ಟಿಚ್ ಮಾಡ್ಕೊಳಕತ್ತೀನಿ. ಈ ರೀತಿ ಮಾಡಿದ್ರೆ ನೀಟ್ ಫಿನಿಶಿಂಗ್ ಬರ್ತದೆ. ಇಲ್ಲ ನಮ್ಗೆ ಬೇಡ ಅಂದರೆ ನೀವು ಬಾಯ್ ಸ್ಟ್ರಿಪ್ಸ್ನ ಕಟ್ ಮಾಡಿಕೊಂಡು ನೀವು ಅದಕ್ಕೆ ಆರ್ಮೋಲ್ನ ಸ್ಟಿಚ್ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ತುಂಬ ಚೆನ್ನಾಗಿ ಕಾಣ್ತದೆ, ಹಾಗೇನಿಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ನೀವು ಅದೇ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿ. ಇದು ಫ್ರಂಟ್ 6 ಪ್ಯಾನಲ್ಸ್ ಆಮೇಲೆ ಬ್ಯಾಕಲ್ಲಿ 6 ಪ್ಯಾನಲ್ಸ್ ಜಾಯಿಂಟ್ ಮಾಡ್ಕೊಂಡಿರೋದು. ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಲೈನಿಂಗ್ ಮೇಲೆ ಇಟ್ಕೊಂಡು ಅದೇ ಶೇಪ್ ಕಟ್ ಮಾಡ್ಕೋಬೇಕು. ಇದು ಲೈನಿಂಗ್ ಫ್ಯಾಬ್ರಿಕ್. ಇದನ್ನು ನಾನು 2 ಸೈಡ್ ಜೋಡ್ಸಾಕತ್ತೀನಿ. ಲೈನಿಂಗ್ ಫ್ಯಾಬ್ರಿಕ್ನ 2 ಸೈಡನ್ನು ನಾನು ಸ್ಟಿಚ್ ಮಾಡ್ಕೊಳಕತ್ತೀನಿ. ನೋಡ್ರಿ, ಇದು ಲೈನಿಂಗ್ ಫ್ಯಾಬ್ರಿಕ್. ಈ ರೀತಿ 2 ಸೈಡ್ನ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಸೈಡ್ ಕಂಪ್ಲೀಟ್ ಆಯಿತು, ಇದು 2ನೇ ಸೈಡ್. ಇದನ್ನು ನಾನು ಪೂರ್ತಿಯಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳಕತ್ತೀನಿ. ಇದು ಫ್ರಂಟ್ ಮತ್ತು ಬ್ಯಾಕನ್ನ ಪ್ಯಾನಲ್ಸ್ನ ಫಸ್ಟಿಗೆ ಜಾಯಿಂಟ್ ಮಾಡ್ಕೊಂಡಿದ್ವಲ್ಲ, ಅದರದ್ದು ಶೇಪ್ ಸೇಮ್ ಅದನ್ನ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಂಡಿವಿ ಈ ಥರ. ಈಗ ನಾವು ಅಪ್ಪರ್ ಬಾಡಿ ಪಾರ್ಟ್ನ ಜಾಯಿಂಟ್ ಮಾಡಿಕೊಂಡು ಸೈಡ್ ಸೀಮ್ಸ 2 ಸೈಡ್ನ ಫಸ್ಟಿಗೆ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಇದನ್ನು ಉಲ್ಟಾ ಮಾಡಿ ಹೊಲಿಸಿ ಇನ್ನೊಂದು ಥರ ಸ್ಟಿಚ್ ಮಾಡ್ಕೋಬೇಕು. ಫಸ್ಟಿಗೆ ಸೀದಾ ಇಟ್ಟು ನಾವು ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಇದು ಇರಿಟೇಷನ್ ಆಗೋದಿಲ್ಲ. ಅದ್ರ ಸಂಬಂಧ ಈ ಥರ ಸ್ಟಿಚ್ ಮಾಡ್ಕೊಳಕತ್ತೀನಿ. ಈಗ ನಾವು ಉಲ್ಟಾ ಮಾಡಿಕೊಂಡು ಮತ್ತೆ ನಮ್ಗೆ ಎಷ್ಟು ಬೇಕಷ್ಟು ಮಾರ್ಜಿನ 1 ಇಂಚ್ 1/2 ಇಂಚ್ ಇಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. 1 1/2 ವರೆಗೆ ನಾವು ಇಟ್ಕೊಳ್ಬೋದು. ಈಗ ಇದಕ್ಕೆ ನಾವು ಲೈನಿಂಗ್ ಫ್ಯಾಬ್ರಿಕ್ ಆಗ ಮೇನ್ ಕಲಿ ಫ್ಯಾಬ್ರಿಕ್ ನಾವು ಕಲಿ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ದಲ್ಲ, ಕಲಿ ಸರ್ಕಲ್ ಅದನ್ನು ಜಾಯಿಂಟ್ ಮಾಡೋಣ ಐತ್ರಿ. ನೋಡಿರಿ ಈ ಥರ. ಈಗ ಫ್ರಾಕ್ದ ಲೋವರ್ ಪಾರ್ಟ್ನ ಅಪ್ಪರ್ ಪಾರ್ಟಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಲೋವರ್ ಪಾರ್ಟ್ ಒಳಗಡೆ ನಾವು ಅಪ್ಪರ್ ಪಾರ್ಟ್ನ ಇಟ್ಟು ನೋಡಿ ಸೀದಾ ಇಡಬೇಕು. ಆಮೇಲೆ ಲೋವರ್ ಪಾರ್ಟ್ನ ಉಲ್ಟಾ ಕಾಣಿಸ್ಬೇಕು ಮೇಲೆ ನಮಗೆ. ಆಮೇಲೆ ಅಪ್ಪರ್ ಪಾರ್ಟ್ ಕೆಳಗಡೆ ಸೀದಾ ಇರಬೇಕು, ಸೀದಾನೇ ಇಡಬೇಕು ಈ ರೀತಿ. ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಫಸ್ಟ್ ನಾನು ಬೀಡೆಡ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳಕತ್ತೀನಿ ಇದನ್ನೆಲ್ಲ. ನೋಡಿರಿ ಈ ಥರ. ಈಗ ಸ್ಟಿಚ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈ ಥರ ಸರದಾಡೋದೆಲ್ಲ ಸ್ಟಿಚ್ ಮಾಡೋ ಮುಂದೆ ಈ ಥರ ಮಾಡೋದ್ರಿಂದ ಹಿಂಗೆ ನಾವು ಒಂದಕ್ಕೊಂದು ಲೋವರ್ ಪಾರ್ಟ್ನ ಅಪ್ಪರ್ ಪಾರ್ಟ್ನ ಎರಡನ್ನೂ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚದಿಂದ 1 ಇಂಚ್ವರೆಗೂ ನಾವು ಮಾರ್ಜಿನ್ ಇಟ್ಟು ನಾವು ಸ್ಟಿಚ್ ಮಾಡ್ಕೊಳಕತ್ತೀವಿ. ನೋಡಿರಿ ಈ ಥರ ಕಾಣ್ತದೆ. ಈ ಲೋವರ್ ಪಾರ್ಟ್ ಅಪ್ಪರ್ ಪಾರ್ಟ್ 2 ಜಾಯಿಂಟ್ ಆಯ್ತು. ಈಗ ನಾವು ಇದಕ್ಕೆ ಇನ್ನು ಲೈನಿಂಗ್ನ ಅಂಟಿಸ್ಬೇಕು. ಲೈನಿಂಗ್ನ ಸ್ಟಿಚ್ ಮಾಡಬೇಕಲ್ಲ. ಈಗ ಲೋವರ್ ಪಾರ್ಟಿಗೆ ನಾವು ಲೈನಿಂಗ್ ಹಚ್ಚಿಲ್ಲ, ಅಪ್ಪರ್ ಪಾರ್ಟಿಗೆ ಅಷ್ಟೇ ಐತಿ. ಸೊ ಲೈನಿಂಗ್ ಫ್ಯಾಬ್ರಿಕ್ನ ನಾವು ಕಟ್ ಮಾಡ್ಕೊಂಡು ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾವು ಈಗ ಲೋವರ್ ಪಾರ್ಟ್ ಅಪ್ಪರ್ ಪಾರ್ಟ್ ಹೇಗೆ ನಾವು ಒಳಗಡೆ ಇಟ್ಟಿವಲ್ಲ ಹಾಗೆ ಲೋವರ್ ಪಾರ್ಟ್ ಒಳಗಡೆ ಸೇಮ್ ನಾವು ಅಪ್ಪರ್ ಪಾರ್ಟ್ನ ಹೇಗೆ ಒಳಗಡೆ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ರೆ ಸೇಮ್ ಅದೇ ಪ್ರೊಸೆಸ್ನ ಇಲ್ಲಿಗೂ ನಾವು ಫಾಲೋ ಅಪ್ ಮಾಡಬೇಕು. ನೋಡಿ ಈ ಥರ ಸ್ಟಿಚ್ ಮಾಡೋದ್ರಿಂದ ನಮಗೆ ಹೊರಗಡೆ ಸ್ಟಿಚಸ್ ಕಾಣೋದಿಲ್ಲ ಮತ್ತು ಮಕ್ಕಳಿಗೆ ಇದರಿಂದ ಇರಿಟೇಷನ್ ಆಗೋದಿಲ್ಲ. ಸ್ಟಿಚಸ್ ಹೊರಗಡೆ ಒಂಚೂರು ಕಾಣೋದಿಲ್ಲ. ನೋಡಿರಿ ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನೀಗ ಹೊಲಿಸ್ಲಾಕತ್ತೀನಿ. ಇದನ್ನು ಸೀದಾ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಇದು ಫ್ರಂಟ್ ಲುಕ್. ಆಮೇಲೆ ಇನ್ಸೈಡ್ ಲುಕ್ ನೋಡಿರಿ. ಇನ್ಸೈಡ್ನು ಸ್ಟಿಚಸ್ ಇದು ಇನ್ಸೈಡ್ ಲುಕ್ ಒಳಗಡೆ ಇರುತ್ತೆ ನೋಡಿರಿ. ಇದು ಇನ್ಸೈಡ್ ಲುಕ್ ನೋಡಿರಿ. ಸ್ಟಿಚಸ್ ಏನೂ ಕಾಣೋದಿಲ್ಲ, ಮಕ್ಕಳಿಗೆ ಒಂಚೂರು ಇರಿಟೇಷನ್ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ಆಮೇಲೆ ಇದು ಲೈನಿಂಗ್ದು ಹೆಮ್ಲೈನನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳಕತ್ತೀವಿ. ಪೂರಾ ಲೈನಿಂಗ್ ಎಲ್ಲ ಇದೇ ರೀತಿ ಡಬಲ್ ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿರಿ ಇದು ನಮ್ದೀಗ ಗಾರ್ಮೆಂಟ್ ರೆಡಿ ಆಯಿತು. 4 ವರ್ಷದ ಮಗುಗೆ ನಾನು ಇದನ್ನು ಕಲಿ ಕಟ್ಟಿರೋ ಫ್ರಾಕನ್ನ ರೆಡಿ ಮಾಡೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ನೋಡಿ ಹೆಂಗೆ ಅನ್ನಿಸ್ತು ಹೇಳ್ರಿ, ಕಮೆಂಟ್ ಮಾಡಿರಿ. ನಿಮಗೆ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಪ್ಲೀಸ್ ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.